ಶಂಕರ್ ಶೆಟ್ಟಿ ಸರ್ ನೋಡಿ 62 ಕೋಟಿ ಕಾಂಪನ್ಸೇಷನ್ ಕೊಡ್ಲಿ, ರಾಜ್ಯಪಾಲರು ಬಿಜೆಪಿ ಏಜೆಂಟು, ಈ ರೀತಿಯಾದ ಹೇಳಿಕೆಗಳು ಇವತ್ತು ಕೋರ್ಟ್ನಿಂದ ಬಂದ ತೀರ್ಪು ಜನ ಎಲ್ಲವನ್ನ ಕೂಡ ಗಮನಿಸ್ತಿರ್ತಾರೆ. ಮೇಡಮ್, ಈಗ ಈ ಒಂದು ಲಾಯರ್ ಅವರು ಹೇಳಿದ್ರು ಯಡಿಯೂರಪ್ಪ ಕೇಸ್ ಮತ್ತು ಈ ಕೇಸಲ್ಲಿ ಯಡಿಯೂರಪ್ಪ ಕೇಸಲ್ಲಿ ರಾಜೀನಾಮೆ ಯಾಕೆ ಬಂತಂತ ಹೇಳಿದ್ರೆ ಯಾರೂ ಹೇಳಿಲ್ಲ ಇದುವರೆಗೆ. ಯಡಿಯೂರಪ್ಪ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇವರ ಪ್ರಾಸಿಕ್ಯೂಷನ್ಗೆ ಆಡೋದ್ಮೇಲೆ ಇನ್ವೆಸ್ಟಿಗೇಷನ್ ಲೋಕಾಯುಕ್ತರು ಡಿಟೈಲ್ ಆಗಿ ವಿಮರ್ಶೆ ಮಾಡ್ಕೊಂಡು ತಪ್ಪುಗಾರ ಅಂತ ಅವ್ರು ಹೇಳಿದ್ದಾರೆ. ಕಡೆಗೆ ಏನ್ ಗೊತ್ತಾ, ನಿಮ್ಮ ಹೆಸರು ತೆಗಲಿಲ್ಲ, ಯಾಕೆ ಬರ್ತೀರಿ ಸುಮ್ಮನೆ? ಆಗ ಏನಾಯ್ತು ಗೊತ್ತಾ, ಬಿಜೆಪಿ ಹೈಕಮಾಂಡ್ ಹಸ್ ನಾಟ್ ಸ್ಟೂಡ್ ವಿತ್ ದಿಸ್ ಯಡಿಯೂರಪ್ಪ. ದೇ ಆಸ್ಕ್ಡ್ ಹಿಮ್ ಟು ರಿಸೈನ್. ಬಿಜೆಪಿ, ಐ ರಿಪೀಟ್, ಇವರ ಕೇಸಲ್ಲಿ ಯಡಿಯೂರಪ್ಪ ಕೇಸಲ್ಲಿ ಬಿಜೆಪಿ ಹೈಕಮಾಂಡ್ ಟೇಕನ್ ಡಿಸಿಷನ್ ಇನ್ ದಿ ಕೋರ್ ಕಮಿಟಿ ದಟ್ ಹಿ ಶುಡ್ ರಿಸೈನ್ ಇನ್ ದ ಲೀಡರ್ಶಿಪ್ ಆಫ್ ದೆನ್ ಟಾಪ್ ಲೀಡರ್ ಅದ್ವಾನಿ. ಹಾಗೆ ಇವ್ರಿಗೆ ಏನು ಮಾಡ್ಲಿಕ್ಕಾಗಿಲ್ಲ, ಆದರೂ ಕೊಡ್ಲಿಲ್ಲ ಇವ್ರು. ಸ್ವಲ್ಪ ದಿನ ಕಡೆಗೆ ಎಲ್ಲ ಜೈಟ್ಲಿ ಬಂದು ಒತ್ತಾಯ ಮಾಡಿಕೊಂಡು ಎಲ್ಲ ರಾಜೀನಾಮೆ ಕೊಟ್ಟ ವಿಷಯ. ಇದು ಒಂದು ವಿಷಯ. ಈಗ ಇವ್ರೇನು ಗೊತ್ತಾ, ಇನ್ನು ಕೋರ್ಟಲ್ಲಿ ಇದೆ ನಮ್ಗೇನು ಗೊತ್ತಾ, ಸತ್ಯ ಹೇಳ್ತೇನೆ, ಇದು ರಾಜ್ಯದ ಅಭಿವೃದ್ಧಿ ಆಲ್ರೆಡಿ ಕುಂಠಿತವಾಗಿದೆ. ಈ ಕೇಸನ್ನು ಎಷ್ಟು ತಿಂಗಳು ಎಷ್ಟು ವರ್ಷ ಮುಂದುವರಿತದಪ್ಪ ಅಂತ. ಆಕ್ಚುಲಿ ರಾಜ್ಯ ಜನಕ್ಕೆ ಇದು ದೊಡ್ಡ ಒಂದು ಹಿನ್ನಡೆ. ಆಕ್ಚುಲಿ ಇವರಿಗೆ ಲೀಡರ್ಸ್ಗೆ ಹಿನ್ನಡೆ ಅಲ್ಲ, ರಾಜ್ಯ ಜನತೆಗೆ. ಯಾವ ಫಾಲ್ಸ್ ಕೇಸಲ್ಲಿ ಏನಿದೆ ಇವತ್ತು, ಫಾಲ್ಸ್ ಕೇಸ್ ಕೋರ್ಟಿಗೆ ಆರ್ಡರ್ ಮಾಡಿದೆ, ಇನ್ವೆಸ್ಟಿಗೇಟ್ ಮಾಡಿ ಫಾಲ್ಸ್ ಕೇಸ್ ಅಲ್ಲ. ಒಂದ್ಸಲ ಈಗ ಕೋರ್ಟ್ ಹ್ಯಾಸ್ ಗಿವನ್ ಅ ವರ್ಡಿಕ್ಟ್ ಸೋ ಫಾರ್, ಅದನ್ನು ಒಬ್ಬೆ ಮಾಡಲೇಬೇಕು. ವೀರಣ್ಣ ಅವರೇ ನೋಡಿ, ತಪ್ಪು ಸರಿ ತರ್ಕ ಕಾನೂನಾತ್ಮಕವಾಗಿ ಆಗ್ತಿರೋ ಪ್ರಕ್ರಿಯೆ ಅದ್ರ ಪಾಡಿಗೆ ಅದು ಆಗ್ತಾ ಇದೆ. ಬಟ್ 136 ಶಾಸಕರ ಬೆಂಬಲದೊಂದಿಗೆ ರಚನೆ ಆಗಿರೋ ಸರ್ಕಾರ, ನಿಮ್ಮ ಪಕ್ಷ ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಸರ್ಕಾರ ಒಂದ್ ರೀತಿಯಲ್ಲಿ ಇದರಿಂದ ಎಫೆಕ್ಟ್ ಆಗಿ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ತೊಡಕಾಗೋದು ನಿಮ್ಮ ಪಕ್ಷಕ್ಕಾದ್ರೂ ಸರಿ ಅನ್ಸುತ್ತಾ? ನಿಮ್ಮ ಮೈತ್ರಿ ಪಕ್ಷದವ್ರು ರಾಜೀನಾಮೆ ಕೊಟ್ಬಿಡ್ಲಿ ಸಿದ್ದರಾಮಯ್ಯನವರು ಅಂತ ಹೇಳ್ತಿರೋದು ತರ್ಕಬದ್ಧ ಅನ್ಸುತ್ತಾ? ಮೇಡಮ್ ನೋಡಿ, 136 ಶಾಸಕ ಬಲ ಅಂದರೆ ಜನತೆ ಮತದಾರರ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಉತ್ತಮ ಆಡಳಿತ ಕೊಡೋದಕ್ಕೆ. ಆದರೆ ಇವರು ಸರ್ಕಾರ ರಚನೆ ಆದಮೇಲೆ ಉತ್ತಮ ಆಡಳಿತ ಜನತೆಗೆ ಸಿಗ್ತಾ? ಖಂಡಿತವಾಗ್ಲೂ ಸಿಗಲಿಲ್ಲ. ಅಭಿವೃದ್ಧಿ ಆಯ್ತಾ? ಅಭಿವೃದ್ಧಿ ಕತೆ ಇರಲಿ, ರಸ್ತೆ ಗುಂಡಿಗಳು ಮುಚ್ಚೋದಕ್ಕಾಗಲಿಲ್ಲ. ನಾನೇ ಸ್ವತಃ ಕಂಪ್ಲೇಂಟ್ ಮಾಡಿರೋ ರಸ್ತೆ ಗುಂಡಿಗೆ ಡೆಬ್ರಿಸ್ ತಂದು ಸುರಿದ್ಬಿಟ್ಟು ರಸ್ತೆ ಗುಂಡಿ ಮುಚ್ಚಿದೀವಿ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಬೇಕು ಅಂದ್ರೆ ನನ್ನ ಹತ್ರ ಇದೆ. ಸರ್ಕಾರ ನಡೀತಾ ಇದೆ ನೋಡಿ. ಇವತ್ತು ಈಗ ಮುಖ್ಯಮಂತ್ರಿಗಳು ಏನು ಈಗ ತನಿಖೆಗೆ ಒಳಪಡ್ತಾ ಇದ್ದಾರೆ, ತನಿಖೆ ಪಾರದರ್ಶಕವಾಗಿ ನಡಿಬೇಕು ಅಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂತಾರೋ ಅಥವಾ ಅವರ ಹೈಕಮಾಂಡ್ ನಿರ್ಧಾರ ತಗೊಳುತ್ತೋ ಅಥವಾ ಜನತೆ ತೀರ್ಮಾನ ತಾವು ಹೇಳಿದೀರಾ. ಸ್ಯಾಂಪಲ್ ಸೈಜು ಬಹುತೇಕ 74% ಬಂದಿದೆ, ಅಂದ್ರೆ ರಾಜೀನಾಮೆ ಕೊಡಬೇಕು ಅಂತ. ನಾವು ಕಾಯ್ದು ನೋಡೋಣ ಮೇಡಮ್, ಅವ್ರು ಏನ್ ತೀರ್ಮಾನ ತಗೊಂತಾರೆ, ಜನರ ಅಭಿಪ್ರಾಯಕ್ಕೆ ತಲೆ ಬಾಗ್ತಾರ ನೋಡೋಣ. ಶ್ರೀಯುತ ಸಂಕೇತ್ ಅವರು ವಕೀಲರು ಒಂದು ಪ್ರಶ್ನೆಯನ್ನ ಮಾಡಿದ್ರು. ಆ ಪ್ರಶ್ನೆಗೆ ಸಂಬಂಧಪಟ್ಟಂಥದ್ದು ಸಿದ್ದರಾಮಯ್ಯನವರ ಟ್ರ್ಯಾಕ್ ರೆಕಾರ್ಡು. ಹಿಂದೆ ಅವ್ರ ಮೇಲೆ ಅರ್ಕಾವತಿ ಬಡಾವಣೆದು ಡಿನೋಟಿಫಿಕೇಶನ್ ಬಗ್ಗೆ ರೀಡು ಅಂತೇಳಿ ಆ ಇಡೀ ಆ ಕೆಂಪಣ್ಣ ವರದಿ ಏನಾಯ್ತು? ಒಂದು ಕೆಂಪಣ್ಣ ವರದಿ ಏನಾಯ್ತು? ಎರಡನೇದು ನಾಗಮೋಹನ್ ದಾಸ್ ವರದಿ. ಇವರು 40% ಅಂತ ಬಹಳ ಕೂಗಾಕಿದ್ರು. ನಾಗಮೋಹನ್ ದಾಸ್ ವರದಿ ಸ್ವತಃ ಸಿದ್ದರಾಮಯ್ಯನವರು ಲೋಕಾಯುಕ್ತನ ಅವ್ರೇನು ಹಿಂದ್ಗಡೆ ACB ಅಂತ ಮಾಡ್ಬಿಟ್ಟು ಅವ್ರ ಮೇಲೆ ಇದ್ದಂತ ಕೇಸ್ಗಳ ಬಗ್ಗೆ ಏನು ಒಂದು 106 ಕೇಸ್ ಅವ್ರ ಮೇಲೆ ರಿಜಿಸ್ಟರ್ ಆದ್ರೆ ಒಂದು 56-60 ಕೇಸನ್ನ ಅವ್ರು ಬಿ ರಿಪೋರ್ಟ್ ಹಾಕ್ಸ್ಕೊಂಡಂಥದ್ದು. ಈ ಎಲ್ಲ ಅವರ ಹಳೆ ಚಾಳಿಗಳು ಅವ್ರು ಮಾಡಿರ್ತಕ್ಕಂಥ ಇವೆಲ್ಲ ಇವತ್ತು ಯಾಕೆ ಕೆಂಪಣ್ಣದ ಇವತ್ತು ಯಾಕೆ ಗವರ್ನರ್ ಮತ್ತೆ ಲೆಟರ್ ಬರೆದಿದ್ದಾರೆ? ಸ್ವತಃ ಕೆಂಪಣ್ಣ ಆಯೋಗ ಅವರೇ ರಚನೆ ಮಾಡಿದಂಥದ್ದು. ಇವತ್ತು ಕೆಂಪಣ್ಣ ವರದಿ ಇವತ್ತು ಅವರು ಅಷ್ಟು ಸಾಮರ್ಥ್ಯ ಇದೆ, ಇವತ್ತು ಮಂಡಿಸ್ಬೇಕಲ್ಲ ಇವತ್ತು. ಆದ್ರಿಂದ ಇವತ್ತಿನ ಈ ಒಂದು ಕಾಲಘಟ್ಟದ ಒಳಗಡೆ ಈ ಏನು ಇವತ್ತು ದೇಸಾಯಿ ಅವರ ಆಯೋಗವನ್ನ ಮಾಡಿ ಇದ್ರ ಮುಖಾಂತರ ಸಮಯ ವ್ಯರ್ಥ ಮಾಡೋದು ಬಿಟ್ರೆ ನಾವೇನು ಜಡ್ಜಸ್ ಅವರ ಇಂಟಿಗ್ರಿಟಿ ಕ್ವಶನ್ ಮಾಡ್ತಾ ಇಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಏನು ಎನ್ಕ್ವೈರಿ ಕಮಿಷನ್ ಅಂತ ಮಾಡಿ ಟೈಮ್ ಅನ್ನ ಕಿಲ್ ಮಾಡಿ ಇವತ್ತು ಕರ್ನಾಟಕದ ಜನತೆಗೆ ಅತಿ ಶೀಘ್ರದಲ್ಲೇ ನ್ಯಾಯ ಸಿಗ್ಬೇಕಾಗಿರೋದಂಥದ್ದು. ಅದಕ್ಕೆ ಇವತ್ತು ಏನು ಈ ಸಂಬಂಧ ಒಂದು CBI ತನಿಖೆ ಅಥವಾ ಕೋರ್ಟ್ ಮಾನಿಟರ್ ಹೇಳಿದಂಗೆ ಕೋರ್ಟ್ ಮಾನಿಟರ್ ಒಂದು ಎನ್ಕ್ವೈರಿ ಆಗುವಂತದ್ದು ಅವಶ್ಯಕತೆ. ಮಾತಾಡ್ತಾರೆ, ನಮ್ಗೆ ಅಲಿಗೇಷನ್ ಇವತ್ತು ಕೆಂಪಣ್ಣ ವರದಿ ಬಗ್ಗೆ ಮಾತಾಡಿದ್ರು. 3.25 ವರ್ಷಗಳ ಕಾಲ ಆಡಳಿತ ಮಾಡಿಸಿದಂತವ್ರಿಗೆ ಯಾರು ಕೈಕಾಲು ಕಟ್ಟಾಕಿದ್ರ ಅವ್ರಿಗೆ ರಿಪೋರ್ಟ್ ಮಾಡಬೇಡಿ, ನೀವು ಪ್ಲೇಸ್ ಮಾಡಬೇಡಿ ಅಂತ ಹೇಳಿದ್ವಾ? ಇರ್ರಿ ಸ್ವಲ್ಪ ತಿರ್ರಿ, ನಿಮ್ಮ ಹತ್ರ ಮಾತಾಡಿದ್ರೆ ನೀವು ಮಾತಾಡಲಿಲ್ಲ. ರೋಡ್ಗಳ ಬಗ್ಗೆ ಪಾಟ್ಗಳ ಬಗ್ಗೆ ನನ್ನ ಜೊತೆ ಬನ್ನಿ, ನಿಮ್ ರಿಪೋರ್ಟ್ ಕೊಡ್ತೀನಿ. ಸುಮ್ನೆ ನಿಮ್ ರಿಪೋರ್ಟ್ ಎಲ್ಲ ಬೋಗಸ್ರಿ ಬಿಡ್ರಿ, ನೀವು ಮಾತಾಡೋದೇ ಬೋಗಸ್ ಬಿಡ್ರಿ.
ನಾನು ನೋಡಿ ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ. ಇವತ್ತು ನ್ಯಾಯಾಂಗದಕ್ಕೆ ನಾವು ಬೆಲೆ ಕೊಡ್ತಕ್ಕಂಥವ್ರು ನಾವೆಲ್ಲ ನಾಗರಿಕರಾಗಿರ್ತಕ್ಕಂಥ ಗೌರವ ಕೊಡಬೇಕು. ಪೊಲಿಟಿಕಲ್ ಪಾರ್ಟಿ ಹೋಗ್ತಾರೆ, ಗೌರವ ಕೊಡಬೇಕು. ಒಂದು ನಿಮಿಷ ಕೇಳಿ. ತನಿಖೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ, ತನಿಖೆ ಆಗಲಿ ಅಂತ ಹೇಳ್ತೀವಿ. ಲೆಟ್ ದ ಲಾ ಟೇಕ್ಸ್ ಇಟ್ಸ್ ಕೋರ್ಸ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ತನಿಖಾಧಿಕಾರಿ ಅಥವಾ ತನಿಖಾ ಈ ಸಂಸ್ಥೆ ಸಿದ್ದರಾಮಯ್ಯನವ್ರ ಮೇಲೆ ಬೊಟ್ಟು ಮಾಡಿ ಇವರು ಇನ್ವಾಲ್ವ್ಮೆಂಟ್ ಆಗಿದೆ ತೋರಿಸಿ FIR ಆಗಿದ್ದೇನೋ ಆದ್ರೆ ಅವತ್ತು ಇದೆಲ್ಲ ಚರ್ಚೆ ಮಾಡೋಣ. ಇವತ್ತು ಮುಗಿಸ್ರಿ ತನಿಖೆ ಮಾಡಲಿಂದ ಪರ್ಮಿಷನ್ ಒಂದ್ ನಿಮಿಷ ಇರ್ರಿ. ತನಿಖೆ ಆಗ್ಲಿಕ್ಕೆ ನಿಮ್ದು ಅಬ್ಜೆಕ್ಷನ್ ಇಲ್ಲ, ಯಾರ್ದು ಅಬ್ಜೆಕ್ಷನ್ ಇಲ್ಲ. ತನಿಖೆ ಮಾಡ್ಲಿ ಅಂತ ಹೇಳಿದ್ವಿ, ತನಿಖೆ ಮಾಡ್ಲಿ. ಯಾವ್ದಾದ್ರು ತನಿಖಾ ಏಜೆನ್ಸಿ ಅಥವಾ ತನಿಖಾ ಅಧಿಕಾರಿ ಹೇಳಿದಾದ್ರೆ ಇಂಥವ್ರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಅವರು ಕಾಗದ ಬರೆದಿದ್ದಾರೆ, ಅವ್ರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಅವ್ರು ಹೇಳಿದ್ದಾರೆ, ಅವರಿಂದ ಆಯ್ತು ಅಂತ ಹೇಳಿದಾದ್ರೆ ದೆನ್ ಯು ಸ್ಪೀಕ್ ಅಬೌಟ್ ಇಟ್. ಯಾವುದು ಇಲ್ದಿರ ಮಾತಾಡೋದು, ಗಾಳಿಯಲ್ಲಿ ಗುಂಡಾಟ ಕೆಲಸ ಮಾಡಬೇಡಿ. ಕಾನೂನಿಗೆ ಅವಮಾನ ಆಗ್ತದೆ, ಸಂವಿಧಾನಕ್ಕೆ ಅಪಚಾರ ಆಗ್ತದೆ. ಆದ್ರೆ ಗವರ್ನರ್ ಕೂಡ ದುರುಪಯೋಗ ಕೆಲವೇ ದಿನಗಳಲ್ಲಿ ಹೊರ ಬರ್ತದೆ. ಈ ಪ್ರಕ್ರಿಯೆಗಳು ಅತಿ ಶೀಘ್ರದಲ್ಲಿ ಆಗ್ಲಪ್ಪ, ಅಭಿವೃದ್ಧಿ ಕಡೆ ಗಮನ ಕೊಡೋ ರೀತಿಯಲ್ಲಿ ಆಗ್ಲಿ, ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷ ಎರಡೂ ಕೂಡ ಅಂತ. ತನಿಖೆಗೆ ಅನುಮತಿ ಏನೋ ಸಿಕ್ಕಿದೆ, ಆದ್ರೆ ನಾಳೆ ಮತ್ತೊಂದು ಮಹತ್ವದ ದಿನ. ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಅಲ್ಲಿನ ಆದೇಶ ಏನಾಗುತ್ತೆ ಅನ್ನೋದ್ರ ಮೇಲೂ ಕೂಡ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆ ಚರ್ಚೆ. ನಾಳೆ ಅದರ ಕಂಪ್ಲೀಟ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ನೋಡಬಹುದು. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ. ಕ್ಷಮೆ ಇರಲಿ ಶಂಕರ್ ಶೆಟ್ಟಿ ಸರ್, ಎನ್ಡಿ ಸರ್, ಜಾಸ್ತಿ ಸಮಯ ಕೊಡೋಕ್ಕಾಗಲಿಲ್ಲ. ಸರ್, ವಿ ಆರ್ ಫ್ರೆಂಡ್ಸ್ ಸರ್, ಡನ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಆಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.